ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೇನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಾನು ನಿನ್ನೆ ಮಿರ್ಚಿ ಮಂಡಕ್ಕಿದಾಗ ಹೇಳಿದ್ದೇನ್ರಪ್ಪ, ರಾಹುಲ್ ಗಾಂಧಿ ಅವ್ರದ ಆ ಒಂದು ಸ್ಮೈಲ್ ನೋಡಿ ಗೆಸ್ ಮಾಡಿದ್ದೆ ನಾನು. ಅದೇ ರೀ, ಟ್ರಂಪ್ ಭಾರತದ್ದು ಡೆಡ್ ಎಕಾನಮಿ ಅಂತ ಟ್ವೀಟ್ ಮಾಡಿದ್ರ ನೋಡ್ರಿ, ಅದಕ್ಕೆ ರಾಹುಲ್ ಗಾಂಧಿಗೆ ಬಹಳ ಹಿಗ್ಗಾಗ್ಯದ, ಭಯಂಕರ ಖುಷಿ ಆಗ್ಯದ. ಅದಕ್ಕೆ ಇಂಥ ಪರಿ ನಗ್ಲಿಕತ್ತಾರ ಅಂತ ಗೆಸ್ ಮಾಡಿದ್ದೆ. ಕನ್ಫರ್ಮ್ ಆಗ್ಬಿಡ್ತಿವತ್ತ, ಬಾಯ್ ಬಿಟ್ಟು ಹೇಳಲಿಕತ್ತಾರ ಅಗದಿ ಖುಷಿನಾಗ. ಹೌದು, ಭಾರತದ ಆರ್ಥಿಕತೆ ಸತ್ ಹೋಗೈತಿ, ಡೆಡ್ ಎಕಾನಮಿ ಅದ ಅಂತ ಹೇಳಿ ಎಲ್ಲರಿಗೂ ಗೊತ್ತದ ಅಂತ ಬಾಯ್ ಬಿಟ್ಟು ಹೇಳಲಿಕತ್ತಾರ. ಕೇಳ್ರಿ ಒಂದ್ಸಲ. Everybody knows that the Indian economy is a dead economy. Everybody knows that the Indian economy is a dead economy. Are you people not aware of this? आपको मालूम नहीं कि इंडियन इकोनॉमी डेड इकोनॉमी है? कोई कंफ्यूजन है आप में? पूरी दुनिया जानती है कि इंडियन इकोनॉमी इज अ डेड इकोनॉमी और बीजेपी ने इकोनॉमी को खत्म कर दिया. ನೋಡ್ರಿ, ಖರೆ ಹೇಳ್ತೀನಿ, ಭಾರತದ ಎಕಾನಮಿ ಡೆಡ್ ಆಗಿತ್ತು, ಭಾರತದ ಆರ್ಥಿಕತೆ ಸತ್ ಹೋಗಿತ್ತು ಅನ್ನೋದೇ ಖರೆ ಆಗಿತ್ತಂದ್ರೂ ಮನ್ಸಿಗೆ ಹಚ್ಕೊಂಡು ಹೇಳ್ಬೇಕಾಗಿತ್ತು. ನಮ್ಮ ದೇಶದ ಬಗ್ಗೆ, ನಮ್ಮ ಭಾರತದ ಬಗ್ಗೆ ಹಿಂಗ್ ಹೇಳ್ತಾರಲ್ಲ, ಇಂಥ ಪರಿಸ್ಥಿತಿ ಬಂದದಲ್ಲ ಅಂತ ಹೇಳಿ. ಇಲ್ಲ, ಆದ್ರೆ ಅದು ವಿಕೃತ ಖುಷಿ ಅಂತಾರ ನೋಡ್ರಿ. ವಿಕೃತ ಹಿಗ್ಗಿದು, ಸುಮ್ನ ಹೇಳುದಿದು ಅಲ್ಲ. ಎಲ್ಲರಿಗೂ ಗೊತ್ತದ ಅಂತ ಅಲ್ಲಿಗತ್ತಾರ. ಯಾರಿಗ್ ಗೊತ್ತದ ಸ್ವಲ್ಪ ನನಗೆ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇಡೀ ಪ್ರಪಂಚದಾಗ ಈಗ ಭಾರತದ ಎಕಾನಮಿ ಅಂತ ನೋಡಿದಾಗ, GDP ರ್ಯಾಂಕಿಂಗ್ ನೋಡಿದಾಗ 4ನೇ ಸ್ಥಾನದಾಗದ. ಒಂದು 10-15 ವರ್ಷದ ಹಿಂದೆ 11-12ನೇ ಸ್ಥಾನದಾಗಿತ್ತು ಭಾರತ. ಅಲ್ಲಿಂದ 4ನೇ ಸ್ಥಾನದಾಗ ಬಂದದಂದ್ರ ಇದನ್ನ ಬೆಳವಣಿಗೆ, ಪ್ರಗತಿ, ಉನ್ನತಿ ಅಂತಾರೋ ಅಥವಾ ಇವ್ರ ತರ ಡೆಡ್ ಎಕಾನಮಿ ಅಂತ ಹೇಳ್ತಾರೋ ಗೊತ್ತಿಲ್ಲ ನನಗ. ಇದು ಹೆಂಗ್ ವಿಚಿತ್ರ ಅನ್ಸ್ಬಿಡ್ತದ. ಇದ್ರ ಹಿಂದೆ ನೋಡ್ರಿ, ದೊಡ್ಡ ಕಠಿಣ ಪರಿಶ್ರಮ ಅದ. ಯುವ ಮಾನವ ಸಂಪನ್ಮೂಲವನ್ನ ಬೆಳೆಸ್ಕೊಂಡು ಭಾರತ ಪ್ರಗತಿಯತ್ತ ದಾಪುಗಾಲ್ ಹಾಕ್ಲಿಕ್ಕತ್ತದ. ಬಹಳ ಕೊಡುಗೆ ಅದ. ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋಬೇಕನ್ನಿಸ್ತದ. ಅಲ್ಲ, ಪಪ್ಪು ಮಾತು ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರಿ ನೀವ್ ಅಂದ್ರೆ ನೀವ? ಹೌದು ಬಿಡ್ರಿ, ಅವ್ರ ಪಪ್ಪುನೇ ಅದಾರ, ಖರೆ ಅದ. ನಾ ಅಷ್ಟೇ ಅಲ್ರಿ, ಇಡೀ ಜಗತ್ತಷ್ಟೇ ಅಲ್ಲ. ನಾ ಎಲ್ಲಿ ರಾಹುಲ್ ಗಾಂಧಿ ಅವ್ರ ತಂಗಿ ಪ್ರಿಯಾಂಕಾ ಈ ಮಾತು ಕೇಳಿ ಪಪ್ಪು ಪಪ್ಪು ಅನ್ಬೇಡ್ರಿ, ಅದು ತಪ್ಪು ಅಂತಾರ ಅನ್ಕೊಂಡಿದ್ದೆ. ಇಲ್ಲ, ಸ್ವತಃ ಅವ್ರ ತಂಗಿ ಸೋದರಿ ಪ್ರಿಯಾಂಕಾ ಅವರೇ ಒಪ್ಕೊಳಿಕತ್ತಾರ, ಹೌದು ರಾಹುಲ್ ಗಾಂಧಿ ಪಪ್ಪುನೇ ಖರೆ ಅಂತ ಹೇಳಿಕತ್ತಾರ. सुनाई दे रहा है? ठीक है. आप सोचिए, क्या राहुल गांधी दुनिया के सबसे बड़े जो शिक्षा के संस्थान है वहां से पढ़ते हैं, हार्वर्ड और कैम्ब्रिज की उनकी डिग्री है. आप उसको पप्पू बनाते हैं. पूरे देश भर में आपकी सहायता के साथ मेरे मीडिया के दोस्तों, डिग्री आपने देखी नहीं, सच्चाई आपने देखा नहीं, उनको पप्पू बना दिया. बड़ा हरामी हो बेटा. फिर पता चला क्या कि ये पप्पू यात्रा में निकल आया. ಹೌದು ಬಿಡ್ರಿ, ಹಾಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರಸ್ ಅಂತಾರ. ನನಗನಿಸ್ತದ ಒಂದೊಂದ್ಸಲ ಯಾವುದೇ ವಿಷಯದ ಬಗ್ಗೆ ಅರೆ ಬರೆ ಅರ್ಧಂಬರ್ಧ ತಿಳ್ಕೊಂಡು ಹಿಂಗ ಹುಚ್ಚುಚ್ಚಾರ ಹೇಳುದಕ್ಕಿನ ಸುಮ್ಮನೆ ನನಗ್ ಗೊತ್ತಿಲ್ಲ, ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅನ್ನೋದು ಚಲೋ ಅಲ್ಲ. ಯಾರ ಬಗ್ಗೆ ಹೇಳಲಿಕ್ಕತ್ತೀನಿ ಅಂತ ಗೊತ್ತಾಯ್ತಲ್ಲ. ನಮ್ಮ ರಾಜ್ಯದ ಗೃಹ ಮಂತ್ರಿ ಅಲ್ಲ, ಅವ್ರಿಗೆ ಗೊತ್ತಿಲ್ಲದ ಮಂತ್ರಿ ಅಂತಾನೆ ಫೇಮಸ್ ಆಗ್ಬಿಟ್ಟಾರ. ಅದೆಷ್ಟು ಗೊತ್ತಿಲ್ಲ ಅಂತಾರ ಅಂದ್ರ ಎಲ್ಲರಿಗೂ ಗೊತ್ತಾಗ್ಬಿಟ್ಟದೀಗ. ಗೊತ್ತಿಲ್ಲ ನಮಗೆ, ಏನು ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ ನನಗೆ, ಮಾಹಿತಿ ಇಲ್ಲ, ಗೊತ್ತಿಲ್ಲ. ತೊಂದರೆ ಆಗ್ತಾ ಇತ್ತು, ಗೊತ್ತಿಲ್ಲ ನನಗೆ. ಯಾರಿಗೆ ಬರ್ದಿದ್ದಾರೆ ಗೊತ್ತಿಲ್ಲ, ಅಲ್ಲೇ ಗೊತ್ತಿಲ್ಲ, ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ. ಆ ಪಪ್ಪುನ್ ಈ ಅಕ್ಕ ಇಂಥವ್ರಿನ್ನ ಲಿಸ್ಟ್ ಬಹಳ ದೊಡ್ಡದದ ಬಿಡ್ರಿ. ಬಹಳ ಮಂದಿ ಹೆಸರೈತಿ. ಅವರೆಲ್ಲ ಇಲ್ಲೊಬ್ಬರ ಮಾತು ನೋಡಿ ಕೇಳಿ ಕಲಿಬೇಕನ್ನಿಸ್ತದ. NCP ಸಂಸದೆ ಸುಪ್ರಿಯಾ ಅವ್ರು ಮಾತಾಡ್ತಾರೆ, ದೇಶದ ವಿಷಯ ಬಂದಾಗ ಎಲ್ಲಕ್ಕಿಂತ ಮೊದಲು ದೇಶ, ಆಮೇಲೆ ರಾಜ್ಯ, ಆಮೇಲೆ ಪಕ್ಷ, ಆಮೇಲೆ ಕುಟುಂಬ. ದೇಶದ ವಿರುದ್ಧ ಹೋರಾಟ ಮಾಡಬೇಕು ಅಂದಾಗ, ದೇಶದ ಪರವಾಗಿ ನಿಲ್ಲಬೇಕು ಅಂದಾಗ ರಾಜಕೀಯ ಮಾಡಬಾರ್ದು ಅನ್ನೋದು ಅವ್ರ ಮಾತು ಕೇಳಿದ್ರೆ ಗೊತ್ತಾಗ್ತದೆ. ಲೋಕಸಭೆದಾಗ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡೋ ಮುಂದೆ ಹೇಳ್ತಾರ ಅವರು, ವಿದೇಶಗಳಿಗೆ ಹೋಗುವಂತಹ ನಿಯೋಗಗಳದ್ರಾಗ ವಿರೋಧ ಪಕ್ಷದ ನಾಯಕರನ್ನ, ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರನ್ನು ಸೇರಿಸಿದ್ರಲ್ಲ ಪ್ರಧಾನಿ ಮೋದಿ. ಅವ್ರ ನಿರ್ಧಾರನ ಸುಪ್ರಿಯಾ ಸುಳೆ ಅವರು ಎಷ್ಟು ಚಂದ ಹೊಗಳಿಕತ್ತಾರ, ಕೇಳ್ರಿ ಒಂದ್ಸಲ. जब देश का सवाल आता है तो देश पहला, उसके बाद राज्य, उसके बाद पार्टी, उसके बाद फैमिली. पहले देश आता है. और जब कनिमोड़ी जी यहाँ है, मैं यहाँ हूँ, जब हमें किरण रिजिजू का फोन आया था, किरण जी ने मुझे सिर्फ फोन पे कहा, सुप्रिया तुमको देश के लिए 10 दिन देने पड़ेंगे. देश के लिए मैं क्या कर सकती हूँ? देश के लिए 10 दिन क्या बोल रहे हो किरण जी आप? ये माननीय प्रधानमंत्री जी का बड़ापन था कि हम सारे ऑपोजिशंस को उन्होंने लीड करने के जो विश्वास दिखाया है, यही एक सशक्त लोकतंत्र है.
ನೋಡ್ರಿ, ವಿರೋಧ ಪಕ್ಷದವರು ಹಿಂಗ ಪಕ್ಷಾತೀತವಾಗಿ ಯೋಚನೆ ಮಾಡಿ ಮೋದಿಜಿ ಮಾಡ್ತಿರುವಂತಹ ಕೆಲಸದ ಬಗ್ಗೆ ಹೊಗಳಿಕತ್ತಾರ ಅಂದ್ರ ಇದಕ್ಕಿನ್ನ ಬದಲಾವಣೆ ಬೇಕೇನ್ರಿ? ಅಚ್ಚೇ ದಿನ್ ಅಂದ್ರೆ ಇದೇ ಅನಿಸ್ತದ ನೋಡ್ರಪ್ಪ ನನ್ನ ಪ್ರಕಾರ. ಆದ್ರೂ ಇನ್ನ ಬಹಳ ಮಂದಿ ಇದ್ರ ಬಗ್ಗೆ ತಿಳ್ಕೋಬೇಕು. ಇನ್ನು ಮೋಟಾ ಭಾಯ್ ಅಂತೂ ಫುಲ್ ಟ್ರೆಂಡಿಂಗ್ ನಾಗದಾರ. ಮೊದಲ ನನಗ್ ಎದುರಿಸ್ರಿ, ಆಮೇಲೆ ಬೇಕಿದ್ರ ಮೋದಿ ಅವರನ್ನ ಎದುರಿಸ್ಲಿಕ್ಕತ್ರಿ ಅಂತ ಹೇಳಿ ರಾಹುಲ್ ಗಾಂಧಿಗೆ ವಾರ್ನ್ ಮಾಡಿದ್ರು. उनको ज्यादा सुनने का शौक है क्या? भाई मेरे से निपट रहा है, काहे को प्रधानमंत्री जी को बुला रहे हो? और तकलीफ होगी, ये समझते नहीं है साहब. ಅಮಿತ್ ಶಾ ಅವ್ರು ಯಾಕೆ ಹಿಂಗಂದ್ರ ಅಂತ ಹೇಳಿ ನಾ ಬಹಳ ತಲೆ ಕೆಡಿಸ್ಕೊಳಿಕತ್ತಿದ್ದೆ. ಆದ್ರ ಅಮಿತ್ ಶಾ ಅವ್ರದ್ದು ಈ ಮಾತು ಕೇಳಿ ನನಗೆ ಅರ್ಥ ಆಯ್ತು ನೋಡ್ರಪ್ಪ. ಎಂಥ ಮಸ್ತ್ ಪಂಚ್ ಕೊಟ್ಟಾರಂದ್ರ ಅದನ್ನ ಕೇಳಿ ಅವರ ಇಡೀ ಕುಟುಂಬ ಸುಧಾರಿಸ್ಕೊಳ್ಬೇಕಂದ್ರ ಬಹಳೇ ಟೈಮ್ ಬೇಕಾಗ್ತದ. ಭಾರಿ ಪಂಚದ ಕೇಳ್ರಿ, ಚಂದ ಕಿವಿ ಕೊಟ್ಟು ಲಕ್ಷ ಕೊಟ್ಟು ಕೇಳ್ರಿ. 38,000 स्क्वायर किलोमीटर भूमि चली गई और साहब इरिस्पॉन्सिबिलिटी देखे, कहते हैं वहां घास का तिनका भी नहीं उगता. अब नेहरू जी का सर मेरे जैसा था सर, तो हमारे महावीर त्यागी थे, उन्होंने कहा कि साहब आपके सर पर भी एक बाल नहीं है क्या, इसको चिन्ह भेज दे. कहते हैं वहां घास का तिनका भी नहीं उगता. अब नेहरू जी का सर मेरे जैसा था सर, तो हमारे महावीर त्यागी थे, उन्होंने कहा कि साहब आपके सर पर भी एक बाल नहीं है क्या, इसको चिन्ह भेज दे. ಖರೆ ಅದ ನೋಡ್ರಿ, ಯಾವಾಗ್ಲೂ ನಮ್ಮನ್ನ ನಾವೇ ಅಣಕಿಸ್ಕೊಳ್ಬೇಕು, ಹಾಸ್ಯ ಮಾಡ್ಬೇಕಂದ್ರ ದಮ್ ಇರ್ಬೇಕಂತೀನಿ. ನಾವೊಂದು ಗಟ್ಟಿ ಗುಂಡಿಗೆ ಇರ್ಬೇಕು, ಧೈರ್ಯ ಇರ್ಬೇಕು. ಇಲ್ಲಿ ನೆಹರು ಅವರ ಬೋಳ ತಲೆ ಬಗ್ಗೆ ಅಷ್ಟೇ ಅಲ್ಲ, ತಮ್ಮದೂ ಬೋಳ ತಲೆಯನ್ನ ಸೇರಿಸ್ಕೊಂಡು ಮಜಾಕ್ ಮಾಡಿದ್ರ ನೋಡ್ರಿ, ಅದು ಮೆಚ್ಚಬೇಕಾದಂತಹ ವಿಷಯ. ಇದನ್ನ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಅನ್ಬೇಕಾ ಅಥವಾ ಬಾಲ್ಡ್ ಅಂಡ್ ಬ್ಯೂಟಿಫುಲ್ ಅನ್ಬೇಕಾ ನನಗೆ ಅರ್ಥ ಆಗ್ಲಿಲ್ಲ. ನಿಮಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.